ರಾಜ್ಯದಲ್ಲಿ H1N1 ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಅದರಲ್ಲೂ 15 ವರ್ಷದೊಳಗಿನ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇರೋದು ಆತಂಕಕ್ಕೆ ಕಾರಣ ಆಗ್ತಿದೆ. ಹೀಗಾಗಿ ಸಚಿವ ಯುಟಿ ಖಾದರ್ ಲಕ್ಷಣಗಳು ಕಂಡು ಬಂದ್ರೆ ನಿರ್ಲಕ್ಷ್ಯವನ್ನ ವಹಿಸಬಾರದು, ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಅಥವಾ ನೀವು ವೈದ್ಯರನ್ನ ಭೇಟಿ ಮಾಡಬೇಕು ಅನ್ನೋದಾಗಿಯೂ ಕೂಡ ಯುಟಿ ಖಾದರ್ ಅವರು ಸಲಹೆಗಳನ್ನ ಕೊಟ್ಟಿದ್ದಾರೆ. ಅದು ನೋಡ್ಕೊಂಡು ಬರೋಣ. ಸಾಂಕ್ರಾಮಿಕ ರೋಗಕ್ಕೆ ಸಂಬಂಧಪಟ್ಟಾಗೆ ಈಗ ಕರ್ನಾಟಕ ರಾಜ್ಯದ ಆ ಒಂದು ಸ್ಟೇಟಸ್ ಏನಿದೆ, ಮೊದಲು ಪ್ರತಿಯೊಂದು ಜಿಲ್ಲೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತಾಡಿಕೊಂಡು ಅಲ್ಲಿ ಅಧಿಕಾರಿ ಚರ್ಚೆ ಮಾಡಿಕೊಂಡು ಪ್ರತಿಯೊಂದು ಜಿಲ್ಲೆಯ ವಿವರವನ್ನು ಪಡೆದುಕೊಂಡು ಪ್ರತಿಯೊಂದು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಸಾಂಕ್ರಾಮಿಕ ರೋಗ ನಿಯಂತ್ರಣಗೊಳಿಸಲು ಏನು ಕ್ರಮ ಕೈಗೊಳ್ಳಬೇಕಂತ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಒಂದು ಪ್ರತಿಯೊಂದು ಸೀಸನ್ ಇರ್ತದೆ, ಬೇರೆ ಬೇರೆ ಸೀಸನ್. ಈ ಚಳಿಗಾಲದ ಮತ್ತು ಈ ಒಂದು ಸೀಸನ್ ಮಳೆಗಾಲ ಸೀಸನ್ ಅದು ಸಾಂಕ್ರಾಮಿಕ ರೋಗಗಳ ಸೀಸನ್. ಪ್ರತಿಯೊಂದು ವರ್ಷವೂ ಕೂಡ ಬೇರೆ ಬೇರೆ ರೋಗಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ವೈರಸ್ ನಮ್ಮ ಕಣ್ಣ ಮುಂದೆ ಈ ಗಾಳಿಯಲ್ಲಿ ನೆಲದಲ್ಲಿ ಎಲ್ಲ ಕಡೆ ಬೇರೆ ಬೇರೆ ಸಾಂಕ್ರಾಮಿಕ ವೈರಸ್ ಅದಿದ್ದೇ ಇರ್ತದೆ. ಪ್ರತಿಯೊಂದು ವರ್ಷವೂ ಕೂಡ ಅದಷ್ಟೇ ಸ್ವಲ್ಪ ಸ್ಲೋ ಆಗಿರ್ತದೆ. ಈ ಒಂದು ವೆದರ್ಗೆ ಅದು ಸ್ವಲ್ಪ ಹೆಚ್ಚು ಮತ್ತು ಫಾಸ್ಟ್ ಮ್ಯೂಟೇಶನ್ ಆಗುವಂತದ್ದು, ಸ್ವಲ್ಪ ಜಾಸ್ತಿ ಶಕ್ತಿ ಬರುವಂತದ್ದು, ಅದಕ್ಕೆ ಒಂದು ವೆದರ್ ಈ ಒಂದು ಕಂಡೀಷನ್. ನೋಡಿ, H1N1 ಭಯ ಪಡೋದು ಬೇಡ. ಸಾಮಾನ್ಯವಾಗಿ ಹಂದಿ ಜ್ವರ ಅಂತ ನಾವು ಅದನ್ನು ಪರಿಗಣಿ ಸಾಮಾನ್ಯ ಜನರು ಮಾತನಾಡೋ ವಿಚಾರ. ಈಗ ಆತಂಕ ಏನು ಕೇಳಿದ್ರೆ 10 ರಿಂದ 15 ವರ್ಷದೊಳಗಿನ ಮಕ್ಕಳಲ್ಲಿ ಹೆಚ್ಚಾಗ್ತಿದೆ. ಅದ್ರ ಬಗ್ಗೆನೇ ಇವತ್ತು ಸಚಿವರು ಕೂಡ ಹೇಳ್ತಾ ಹೋದ್ರು, ಅನಾರೋಗ್ಯ ಪೀಡಿತ ಮಕ್ಕಳನ್ನ ನೀವು ಶಾಲೆಗೆ ಕಳಿಸ್ಬೇಡಿ, ಸ್ವಲ್ಪ ದಿನ ರೆಸ್ಟ್ ಕೊಡಿ ಅಂತ. ಈ ಭಯ ಹೆಚ್ಚಾಗ್ತಿರೋ ಕಾರಣಕ್ಕೆ ರಾಜ್ಯದಲ್ಲಿ 4125ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗ್ತಿದೆ. ಬೆಂಗಳೂರು ವ್ಯಾಪ್ತಿಯಲ್ಲಿ 2000ಕ್ಕೂ ಹೆಚ್ಚು ಕೇಸಸ್ಗಳಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ 982, ಇನ್ನು ಕರಾವಳಿ ಉಡುಪಿ ಜಿಲ್ಲೆಯಲ್ಲಿ 293 ಕೇಸು, ಮೈಸೂರಿನಲ್ಲೂ 184 ಜನ ಈ ಸೋಂಕಿಗೆ, ಅದರಲ್ಲೂ ಕೂಡ ಮಕ್ಕಳು. ಹಾಗಾಗಿ ನೀವು ಭಯ ಪಡೋದು ಬೇಡ. ನೀವು ಕೋವಿಡ್ ಸಂದರ್ಭದಲ್ಲಿ ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮ ತಗೊಂತಿದ್ರಿ, ನೆಗಡಿ ಜ್ವರ ಬಂತಂದ್ರೆ ಮಾಸ್ಕ್ ಹಾಕೊಳ್ಳಿ, ಆಗಾಗ ಕೈ ತೊಳಿತಾ ಇರಿ, ನಂತರದಲ್ಲಿ ಕಣ್ಣು ಮೂಗು ಬಾಯೆಲ್ಲ ಮುಟ್ಕೊಳ್ಳೋದು ಸ್ವಲ್ಪ ನಿಲ್ಲಿಸ್ಬಿಡಿ, ಆರಾಮಿಲ್ವಾ ಸ್ವಲ್ಪ ಒಂದಿಷ್ಟು ಅಂತರವನ್ನ ಕಾಯ್ದುಕೊಳ್ಳೋದ್ರ ಮೂಲಕ ಜೊತೆಯಲ್ಲಿ ವೈದ್ಯರನ್ನ ಆದಷ್ಟು ಬೇಗ ನೀವು ಹೋಗಿ ಮೇಟ್ ಆಗಬೇಕು. ಅದನ್ನ ಬಿಟ್ಟು ಸೆಲ್ಫ್ ಮೆಡಿಕೇಶನ್, ಡೋಲೋ ತಿಂದ್ರೆ ಆಗುತ್ತೆ, ಯಾವುದೋ ಮಾತ್ರೆ ತಿಂದ್ರೆ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರಕ್ಕೆ ಬರಬೇಡಿ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರವೂ ಕೂಡ ನಮ್ಮ ಆರೋಗ್ಯ ಇಲಾಖೆ ಕಂಪ್ಲೀಟ್ ಹೈ ಅಲರ್ಟ್ ಆಗಿದೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.